ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅಮ್ಮ ಗೌರಿ, ನನ್ನ ಗಂಡನ ಮೃತ್ಯುಕಂಟಕ ಬಗೆಹರಿಬೇಕು ಅಂದರೆ ನೀನು ವ್ರತ ಮಾಡಬೇಕಂತೆ. ಎಲ್ಲರೆದ್ರಿಗೂ ಮಾಡೋ ಭಾಗ್ಯ ನಾನು ಕೇಳ್ಕೊಂಬಂದಿಲ್ಲ. ನನ್ನ ಕೈಲಾದಷ್ಟು ಮಾಡ್ತೀನಿ, ಅರ್ಥ ಮಾಡ್ಕೋ. ಗೌರಿ ತಾಯಿ, ಗುರುಗಳು ಹೇಳ್ದಂಗೆ ನಾನಿನ್ನು ಪೂಜೆ ವ್ರತ ಮಾಡ್ತಿದ್ದೀನಿ. ನೀನೇನಾದರೂ ನನ್ನ ಪೂಜೆ ಮೆಚ್ಚಿದ್ರೆ ನನ್ನ ಅಕ್ಕನ ರಾಜ್ಕುಮಾರಂಗೆ ಏನೂ ಆಗಲ್ವಂತೆ. ನನ್ನ ಗಂಡ ತುಂಬ ಒಳ್ಳೆಯವರು. ಯಾರಾದ್ರೂ ಕಷ್ಟದಾಗಿದ್ದರೆ ಅವ್ರಿಗೆ ಸಹಾಯ ಮಾಡ್ತಾರೆ. ನಿನಗೆ ಗೊತ್ತು, ಅವತ್ತು ನನ್ನ ಮದುವೆ ದಿವಸ ಅವ್ರು ಏನಾದರೂ ಬರದೇ ಹೋಗಿದ್ರೆ ನಾನು ಸತ್ತೇ ಹೋಗ್ತಿದ್ನೇನೋ. ಗೌರಿ ತಾಯಿ, ಅವ್ರಿಗೇನೂ ಆಗಬಾರ್ದು. ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಯಾರ ಕೈಲೂ ಸಹಿಸ್ಕೊಳ್ಳೋದಿಕ್ಕಾಗಲ್ಲ, ನನಗೂ ತಡ್ಕೊಳ್ಳೋದಿಕ್ಕಾಗಲ್ಲ. ನಿನಗೆ ಗೊತ್ತಲ್ಲ, ಅವ್ರದ್ದು ಏನೂ ತಪ್ಪಿಲ್ಲ. ಇಡೀ ಮನೆಯವರೆಲ್ಲ ಅವ್ರನ್ನೇ ನಂಬ್ಕೊಂಡವ್ರೆ. ಅವ್ರಿಗೇನಾದರೂ ಆದರೆ ಮನೆಯವರೆಲ್ಲ ಕಷ್ಟಪಡ್ತಾರೆ. ಗೌರಿ ತಾಯಿ, ಅವ್ರ ಪಾಲಿನ ಕಷ್ಟ ಎಲ್ಲ ನೀನು ನನಗೆ ಕೊಟ್ಬಿಡು. ನನ್ನ ಜೀವನದಾಗ ಇಷ್ಟೆಲ್ಲ ಆದಮೇಲೆ ನನ್ನ ಜೀವದ ಮೇಲೆ ಆಸೆನೇ ಇಲ್ಲ. ಆದರೆ ನನ್ನ ಗಂಡ ಬದುಕಿರಬೇಕು. ಅವ್ರು ಬದುಕಿರೋ ಕಾರಣಕ್ಕೆ ನಾನು ಬದುಕಿರಬೇಕು. ನೀನು ಬೇಕಾದಷ್ಟು ಜನಕ್ಕೆ ಮುತ್ತೈದೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ದೆ ಅಂತ ನನಗೂ ಗೊತ್ತು. ಹಾಗೆ ನನಗೂ ಅದೇ ವರ ಕೊಡು. ಎಲ್ರಾಗೆ 10 ಜನ ಮುತ್ತೈದೆಯರನ್ನ ಕರೆದು ಪೂಜೆ ಮಾಡೋ ಭಾಗ್ಯ ನಾನು ಕೇಳ್ಕೊಂಬಂದಿಲ್ಲ. ನನ್ನನ್ನು ನಿನ್ನ ಮಗಳು ಅಂದ್ಕೊಂಡು ನನ್ನ ಮಾಂಗಲ್ಯ ಭಾಗ್ಯ ಉಳಿಸು ಮಂಗಳ ಗೌರಿ. ದೇವರು ಕೆಲವು ಸಲ ಏನೇನೋ ಮಾಡ್ಬಿಡ್ತಾನೆ. ನಾವು ಹೊಂದ್ಕೊಳ್ಳೋದೇ ಒಂದು, ಆಗೋದೇ. ಸಿದ್ಧಾರ್ಥ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚಂದನ್ ಇನ್ನೂ ಎದ್ದಿಲ್ವಾ? ಇಲ್ಲ, ಸದ್ಯ ಕೇಳೋ ಪರಿಸ್ಥಿತಿ ಇಲ್ಲ. ಡಾಕ್ಟರ್ ತುಂಬ ಸ್ಟ್ರಾಂಗ್ ಆಗಿರೋ ಮೆಡಿಸಿನ್ ಕೊಟ್ಟಿದ್ದಾರೆ, ಜೊತೆಗೆ ನಿದ್ದೆ ಮಾತ್ರ ಬೇರೆ ಕೊಟ್ಟಿದ್ದಾರೆ. ಸಿದ್ಧಾರ್ಥ್, ಚಂದನ್ಗೆ ಏನೂ ಆಗಲ್ಲ ತಾನೆ? ಹೇ ರಾಮು, ಏನೂ ಆಗಲ್ಲ ಕಣೋ. ಅವನಂತ ಒಳ್ಳೆ ಹೃದಯವಂತ ಮನುಷ್ಯನಿಗೆ ಏನೂ ಆಗಲ್ಲ. ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇದ್ರು, ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿಂದ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ಆ ದೇವರು ಪ್ರಾರ್ಥನೆ ಕೇಳಿಸ್ಕೊಳ್ತಾನೆ ಅಂತ. ಚಂದನ್ಗೋಸ್ಕರ ತುಂಬ ಜನ ಪ್ರಾರ್ಥನೆ ಮಾಡೋರು ಇದ್ದಾರೆ, ಅದರಲ್ಲಿ ನಾನು ಒಬ್ಬ. ಆ ದೇವರು ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ಡೋಂಟ್ ವರಿ. ನಾನೇನಾದರೂ ತಪ್ಪು ಮಾಡಿದರೆ ನನಗೆ ಕ್ಷಮಿಸ್ಬಿಡು ಮಂಗಳ ಗೌರಿ. ನನ್ನ ಗಂಡನ, ಅವ್ರ ಸುತ್ತಮುತ್ತ ಅವ್ರನ್ನ ಪ್ರೀತಿಸೋ ಎಲ್ರೂ ಸುಖವಾಗಿಟ್ಟಿರು. ನನ್ನ ಗಂಡನ ಕಾಪಾಡೋ ಜವಾಬ್ದಾರಿ ಇನ್ನು ಮುಂದೆ ನಿಂದೆ ತಾಯಿ. ಕಾಪಾಡ್ತೀಯ ಅಲ್ವಾ? ನಾನು ನಿಂತವ ಎಲ್ಲ ಹೇಳ್ಕೊಂಡಿದ್ದೀನಿ ಜಗನ್ಮಾತೆ. ನಿನ್ನ ಕಣ್ಣು ಕಾಣ್ದಿರೋದು ಏನೂ ಇಲ್ಲ.
ನಾನು ಮಾಡ್ತಿರೋದು ಒಂದೇ ತಪ್ಪು. ನೀನನ್ನು ಕದ್ದು ಮುಚ್ಚಿ ಪೂಜಿಸ್ತಿರೋದು. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು. ಬೇಜಾರು ಮಾಡ್ಕೋಬೇಡ ಮಂಗಳಗೌರಿ. ಬೇರೆ ದಾರಿ ಇಲ್ಲದೆ ಈ ಕೆಲಸ ಮಾಡ್ತೀವಿ. ನನ್ನ ಭಕ್ತಿಗೂ ನನ್ನ ಪೂಜೆಗೂ ಯಾವತ್ತೂ ಕಡಿಮೆ ಮಾಡಿಲ್ಲ, ಇನ್ನು ಮುಂದಕ್ಕೂ ಕಡಿಮೆ ಮಾಡಲ್ಲ. ಆದರೆ ಎಲ್ರೆದ್ರಿಗೂ ಪೂಜೆ ಮಾಡೋ ಭಾಗ್ಯ ಮಾತ್ರ ನಾನು ಕೇಳ್ಕೊಂಬಂದಿಲ್ಲ ಅಷ್ಟೇ. ತಾಯಿ ಗೌರಿ, ಹೆಂಗಾರು ಮಾಡಿ ಈ ಕುಂಕುಮನ ನನ್ನ ಗಂಡಂಗೆ ಹಣೆಗೆ ಹಚ್ಚಂಗೆ ಮಾಡು. ನಿನ್ನ ಕೈ ಮುಗಿತೀನಿ. ಸಿರಿಯಾದಲ್ಲಿ ಸುಲೋಚನಾ, ಇಲ್ಲಿ ನೋಡಿ, ಸಿರಿಯಾದಲ್ಲಿ 1300 ಸಾವಂತೆ ಕಣೆ. ಅಯ್ಯೋ ಪಾಪ. ಇನ್ ಬೆಳಗಾರ ಅದೇ ಕತೆ. ಬಿಡ್ರಿ, ಅದೇನ್ ನೋಡ್ತೀರಾ? ಇಲ್ಲಿ ನೋಡ್ರಿ, ಒಡವೆ ಹೊಸ ಡಿಸೈನು. ಓಹೋ, ಇದು ಹೊಸ ಕತೆ. ಅಜ್ಜಿ, ತಾತ ಟೀ ತಗೋ. ಚಿನ್ನು, ಹೀಗಿದ್ದೇನಮ್ಮ? ಹಂಗೇನಿಲ್ಲ ತಾತ, ಯಾಕೋ ಬೇಗ ಎಚ್ಚರಿಕೆ ಆಗಿಲ್ಲ ಅಷ್ಟೆ. ರಾಮ, ನಿಮ್ಮನ್ನಲ್ಲ ರೀ. ಓ ರಾಮ್. ಚಂದನ್ಗೂ ಅವ್ರ ಫ್ರೆಂಡ್ ಸಿದ್ಧಾರ್ಥ್ಗೂ ಟೀ ಕೊಟ್ಟಿಯೇನೋ? ಹಾ ಅಜ್ಜಿ, ಇಬ್ಬರಿಗೂ ಟೀ ತಗೊಂಡು ಹೋದೆ. ಚಂದನ್ ಮಲಗಿದ್ದ. ಸಿದ್ಧಾರ್ಥ್ ಅವರು ಜಾಗಿಂಗ್ ಹೋಗೋಕೆ ರೆಡಿ ಆಗಿದ್ರು. ಟೀ ಕುಡಿದ್ರು. ಚಂದನ್ನ ಈಗಲೇ ಎಬ್ಬರಿಸ್ಬೇಡ, ಚಂದುಗೆ ಡಾಕ್ಟ್ರು ನಿದ್ರೆ ಮಾತ್ರೆ ಕೊಟ್ಟಿದ್ದಾರೆ ಅಂತ ಹೇಳಿ ಹೋದ್ರು. ನಿದ್ರೆ ಮಾತ್ರೆನಾ? ನಿದ್ರೆ ಮಾತ್ರೆ ಹಾಕೋ ಕೊಟ್ಟಿದ್ದಾರೆ? ಆಕ್ಸಿಡೆಂಟ್ ಆಗಿತ್ತಲ್ಲ, ನೋವು ಗೊತ್ತಾಗದೆ ಇರಲಿ ಅಂತ ನಿದ್ರೆ ಮಾತ್ರೆ ಕೊಟ್ಟಿರ್ತಾರೆ ಅಷ್ಟೇ. ಅಂದ್ರೆ ಚಂದನ್ ಸದ್ಯಕ್ಕೆ ಹೇಳೋ ಹಾಗಿಲ್ಲ. ಭೂಕಂಪ ಆದ್ರೂ ಚಂದನ್ ಎದೋಳೋದಿಲ್ಲ. ಅಮ್ಮ ಮಂಗಳಗೌರಿ, ನಿನಗೆ ಕೈ ಮುಗಿದದಕ್ಕೂ ನನ್ನ ಮೇಲೆ ಕರುಣೆ ತೋರಿಸ್ತೀಯಲ್ಲ, ಅಷ್ಟೇ ಸಾಕು. ತಾತ, ಕೆಲಸ ಅದೇ, 1 ನಿಮಿಷ ಬಂದೆ. ತಾಯಿ ಮಂಗಳಗೌರಿ, 3 ನಿಮಿಷದಿಂದ ನನ್ನ ಗಂಡಂಗೆ ಹಣೆಗೆ ಕುಂಕುಮ ಇಡೋ ಭಾಗ್ಯ ಕೊಡು ಅಂತ ಕೇಳಿದೆ. ಎಷ್ಟು ಬೇಗ ಕರುಣಿಸ್ಬಿಟ್ಟೆ. ತಾಯಿ, ಅವ್ರ ರೂಮ್ಗೆ ಹೋಗಿ ಅವ್ರ ಹಣೆ ಕುಂಕುಮ ಇಡೋದ್ರಿಂದ ಏನೂ ಸಮಸ್ಯೆ ಆಗಲ್ಲ ತಾನೆ? ನಿನ್ನನ್ನೇ ನಂಬ್ಕೊಂಡು ಹೋಗ್ತೀವಿ. ನೀನೇ ನನ್ನನ್ನು ನನ್ನ ಗಂಡನೂ ಕಾಪಾಡಬೇಕು. ಕಾಪಾಡ್ತೀಯ ತಾನೆ? ಗೌರಿ ತಾಯಿ, ನನ್ನ ಕುಂಕುಮ ಇಡೋವರೆಗೂ ಯಾರು ನೋಡ್ದೇ ಇರಂಗೆ ಮಾಡು, ಯಾರು ಬರ್ದೇ ಇರಂಗೆ ಮಾಡು. मांगल्यं तन्तुना नेन मम जीवन हेतुना कंठे भद्राणि शुभे सञ्जीव शरदशकम्।
ನೀವೇನು ಯೋಚನೆ ಮಾಡಬೇಡ್ರಿ. ನಾನು ಮಂಗಳ ಗೌರಿನ ಕೇಳ್ಕೊಂಡಿದ್ದೀನಿ. ನಿಮ್ಗೇನೂ ಆಗಲ್ಲ. ನೀವು ನನ್ನ ಅಕ್ಕನ ಜೊತೆಯಾಗೆ ಸದಾ ಸಂತೋಷವಾಗಿರ್ತೀರಿ. ನನ್ನ ಹೆಸರು ನಿಮಗೆ ಕೊಟ್ಬಿಡ್ಲಿ ಅಂತ ನಾನು ಗೌರಮ್ಮನ ಕೇಳ್ಕೊಂಡಿದ್ದೀನಿ. ನಿಮ್ಮ ಜೊತೆ ಬದುಕೋ ಹಕ್ಕಂತೂ ನನಗಿಲ್ಲ. ಆದರೆ ನೀವು ನನ್ನೋರು ಅಂತ ನಾನು ಸದಾ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಗೌರಿ ತಾಯಿ, ಗುರುಗಳು ಹೇಳ್ದಂಗೆ ನಾನು ಪೂಜೆ ವ್ರತ ಎಲ್ಲ ಮಾಡ್ತೀನಿ. ಇವ್ರಿಗೇನೂ ಆಗದಿರಂಗೆ ನೋಡ್ಕೊ, ನನಗಷ್ಟೇ ಸಾಕು. ಮಗುವಿನಂಥ ಮನಸ್ಸು, ಮಗು ನನಗೆ ಮನ್ಗವ್ರೆ. ಇವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಿಜವಾಗ್ಲೂ ದ್ಯಾವ್ರು ದೊಡ್ಡವನು. ಅವ್ವ ಮಾಡಿದ ಪೂಜೆ ಪುಣ್ಯದ ಫಲನೋ ನೀವು ಒಳ್ಳೆತನನೋ. ದೊಡ್ಡದಾಗೋ ಅನಾಹುತ ಚಿಕ್ಕದಲ್ಲೇ ಮುಗ್ದೋಯ್ತು. ದ್ಯಾವ್ರೆ, ಇನ್ನು ಮುಂದಕ್ಕೆ ಇವ್ರಿಗೇನೂ ಆಗದೆ ಇರೋ ಥರ ನೋಡ್ಕೊಳಪ್ಪ. ನೋಡಿ, ಕಾರಣಗಳನ್ನ ಹೇಳ್ಬೇಡ್ರಿ. ಎಲ್ರಿಗೂ ಅವ್ರದ್ದೇ ಆದ ಕಾರಣಗಳು ಇದ್ದೇ ಇರುತ್ತೆ. ಈಗೇನು ಮೆಟೀರಿಯಲ್ಸ್ನ ನಿಮಗೆ ಸಪ್ಲೈ ಮಾಡೋಕ್ಕಾಗತ್ತಾ ಇಲ್ವಾ ಅಷ್ಟು ಹೇಳ್ಬಿಡಿ. ಮೆಟೀರಿಯಲ್ ಸಪ್ಲೈ ಮಾಡೋದಕ್ಕೆ ಬೇರೆಯವ್ರು ಇದಾರೆ ಕಣ್ರಿ. ನೋಡಿ, ಇವತ್ತು ಸಂಜೆ ಒಳಗೆ ಟೈಲ್ಸು ನಮ್ಮ ಗೋಡೌನ್ನ ತಲುಪಬೇಕು. ಇಲ್ಲದೆ ಇದ್ದರೆ ನಿಮ್ಮ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಅರ್ಥ ಆಯ್ತಾ? ಚಿನ್ನು ಇಷ್ಟೊತ್ತು ಆ ರೂಮಲ್ಲಿ ಏನು ಮಾಡ್ತಿದ್ದಾಳೆ? ಒಂದೇ ಒಂದು ಕ್ಷಣದಲ್ಲಿ ಆಗೋಗುತ್ತೆ. ಎಷ್ಟು ದಿನ ಪಟ್ಟು ಕಷ್ಟ ಎಲ್ಲ ಹೊಳೆಯಲ್ಲಿ ಹುಣ್ಸೆಹಣ್ಣು ತೊಳ್ದಂಗಾಗುತ್ತೆ ಅಷ್ಟೇ. ಚಿನ್ನುಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಅಯ್ಯೋ, ನನಗಂತೂ ದಿಕ್ಕೇ ತೋಚ್ತಿಲ್ಲ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ನಾನು ನಿಮ್ಮವಳೆ, ಆದರೆ ನೀವು ನನ್ನವರಲ್ಲ. ನಾನೇನಾದರೂ ನಿಮ್ಮ ಮೇಲೆ ಆಸೆ ಪಟ್ಟರೆ ನಾನು ನನ್ನ ಅಕ್ಕನಿಗೆ ದ್ರೋಹ ಮಾಡ್ದಂಗೆ ಆಯ್ತದೆ. ಅದು ಜನ್ಮದಾಗ ಸಾಧ್ಯ ಆಗಲ್ಲ. ನಾನು ಯಾವತ್ತೂ ನಮ್ಮ ಅಕ್ಕಂಗೆ ದ್ರೋಹ ಮಾಡಲ್ಲ. ಆ ಕುಮುದತೆ ಎಲ್ಲೋಗ್ತಿದ್ದೀರಾ? ಏ ಅವಿವೇಕಿ, ನೀನು ನನ್ನನ್ನು ಪ್ರಶ್ನೆ ಮಾಡ್ತೀಯಾ? ನಾನು ಎಲ್ಲಿ ಹೋದ್ರೆ ನಿನಗೇನೋ? ಆಗಲ್ಲ ಕುಮುದತೆ, ಅಜ್ಜಿ ತಾತ ಇಬ್ರು ಹೇಳಿದ್ರು. ಅದನ್ನ ನಾನು ಏನಂತ ಹೇಳಿದಾರೆ? ಈ ಮನೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಅಂತ ನೀನ್ ಡಿಸೈಡ್ ಮಾಡು ಅಂತ ಹೇಳಿದಾರ? ಏ, ಈ ಮನೆಯಲ್ಲಿ ನಿನ್ ಸ್ಥಾನ ಏನು ಅಂತ ಗೊತ್ತು ತಾನೆ? ನೀನ್ ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ನನಗೆ ಗೊತ್ತು ಕುಮುದತ್ತೆ, ನಾನು ಈ ಮನೆ ಕೆಲಸದವನು ಅಂತ. ಒಂದು ವೇಳೆ ನಾನು ಅದನ್ನು ಮರೆತರು ನೀವೇ ಅದನ್ನ ನೆನ್ಪು ಮಾಡ್ತೀರಾ ಅಂತನೂ ಗೊತ್ತು. ತಾತ ಹೇಳಿದ್ರು,
ಚಂದನ್ಗೆ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು, ಅವನಿಗೆ ಪ್ರಾಪರ್ ರೆಸ್ಟ್ ಬೇಕು ಅಂತ. ತಾತ ಹೇಳಿದ್ದನ್ನು ನಾನು ನಿಮ್ಗೆ ಹೇಳಿದ್ದೀನಿ, ಅದ್ರ ಮೇಲೆ ನಿಮ್ಮ ಇಷ್ಟ. ಕುಮುದತ್ತೆ, ಈ ಮನೆ ನಿಮ್ಮದು, ಈ ಮನೆ ಮಗಳು ನೀವು. ನಾನು ಈ ಮನೆ ಕೆಲಸದವನು. ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು, ಅದು ನಿಮ್ಮ ಹಕ್ಕು. ನಿಮ್ಮನ್ನು ತಡೆದೆ ಅಂತ ನೀವು ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ತಾತ ಹೇಳಿದ್ದನ್ನು ಹೇಳಿದೆ ಅಷ್ಟೇ. ಈ ಮನೆಯಲ್ಲಿ ಕೆಲಸದವನಿಗೂ ಕೆಲಸದವಳಿಗೂ ಇರೋ ಅಷ್ಟು ಸ್ವಾತಂತ್ರ್ಯ ಮನೆ ಮಗಳಿಗಿಲ್ಲ. ಇಲ್ಲ ನನ್ನ ಕರ್ಮ. ಅಮ್ಮ ಮಹಾರಾಣಿ, ಈ ಮನೆ ಕೆಲಸದವನ್ ಗೊತ್ತಿರೋ ಸತ್ಯ ಏನಾದ್ರೂ ನೀನು ಗೊತ್ತಾದ್ರೆ ಇಷ್ಟೊತ್ತಿಗೆ ಎದೆ ಬಡ್ಕೊಂಡು ಸತ್ಯ ಹೋಗ್ತಿದ್ದೆ. ಈ ಚಿನ್ನು ಚಂದನ್ ರೂಮಲ್ಲಿ ಇಷ್ಟೊತ್ತು ಏನ್ ಮಾಡ್ತಿದ್ದಾಳೆ? ಅಯ್ಯೋ ದೇವ್ರೆ. ನೀನು ನನ್ನ ರೂಮಲ್ಲಿ ಏನ್ ಮಾಡ್ತಿದ್ಯಾ? ಚಂದನ್, ನಿನ್ಗೇನಾಗಿದೆ? ಯಾಕಿಷ್ಟು ನಿದ್ದೆ ಮಾಡ್ತಾ ಇದೀಯಾ? ಈಗೆಷ್ಟು ಟೈಮ್ ಗೊತ್ತಾ? 11 ಗಂಟೆ. ಬೆಳಗ್ಗೆಯಿಂದ ಅಮ್ಮ ಎಷ್ಟು ಸಲ ಬಂದೋದ್ರು ಗೊತ್ತಾ? ಯಾಕೋ ಹುಷಾರಾಗಿದೆಯಾ ತಾನೆ? ಚಂದನ್, ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀನು ಉತ್ತರನೇ ಕೊಡ್ತಾ ಇಲ್ಲ. ಯಾಕೋ, ಏನಾಗಿದೆ ನಿನ್ಗೆ? ರಾಮ್, ಅವಳು ಈಗ ತಾನೇ ಬಂದಿದ್ಲು ಕಣೋ. ಅವಳು ಅಂದ್ರೆ? ಲಚ್ಚಿ. ಲಚ್ಚಿ ಅವಳು ಈಗ ತಾನೇ ನನ್ನ ರೂಮಿಗೆ ಬಂದಿದ್ಲು. ಇಲ್ಲೇ ನನ್ನ ಹತ್ರನೇ ನಿಂತಿದ್ಲು. ಅವಳು ಈ ರೂಮ್ ಒಳಗೆ ಬಂದಿದ್ಲು, ನನ್ನ ಹತ್ರನೇ ಬಂದಿದ್ಲು.